what we Sup guys, I'm here. Welcome back to my new vlog guys. ಇವತ್ತಿನ ವ್ಲಾಗು ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ವ್ಲಾಗ್ ಮೇಯ್ನ್ ಸೀನ್ ಏನಂದರೆ ಇವತ್ತು ಐಸ್ ಬಾತ್ ಮಾಡಬೇಕು ಇವತ್ತು ಗ್ರೌಂಡಲ್ಲಿ. ಅದಕ್ಕೆ ಐಸ್ ಕ್ಯೂಬ್ ತರಕ್ಕೆ ಹೋಗ್ತಾ ಇದ್ದೀನಿ. ಅವನು ಯಶ್ಗೆ ಹೇಳಿದ್ರಂತೆ ಸರ್, ಬಟ್ ಅವನು ಅವನಿಗೆ ಅಂತ ಶಾಪ್ ತೋರಿಸಿದ್ದು ಐಸ್ ಬ್ಲಾಕ್ ಶಾಪು. ಬಟ್ ಅವನು ಕಾಲೇಜ್ಗೆ ಹೋಗ್ಬಿಟ್ಟಿದ್ದೆ, ನನ್ನ ಫೋನ್ ಬೇರೆ ಇಲ್ಲ. ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ನಾನು ಫೋನ್ ಮಾಡಿದ್ದಾರೆ, ಲೊಕೇಶನ್ ಎಲ್ಲ ಕಳಿಸಿದ್ದಾರೆ. ಬನ್ನಿ ನೋಡೋಣ ಏನಾಗುತ್ತೆ. ಆ್ಯಂಡ್ ಬನ್ನಿ ಈಗ ಒಟ್ಟು ಸಿಗ್ತೀನಿ. ಈಗ ಮನೆ ಬಿಡ್ತಾ ಇದ್ದೀನಿ, ಬನ್ನಿ ನೋಡೋಣ. ಐಸ್ ಕ್ಯೂಬ್ ಫ್ಯಾಕ್ಟ್ರಿ ಹತ್ರ ಬಂದಿದ್ದೀನಿ. ಈಗ ಆಟೋ ಬುಕ್ ಮಾಡಿದ್ದೀನಿ, ಆಟೋನು ಬರ್ತಾ ಇದೆ. ಆಟೋಗೆ ಹಾಕೊಂಡು ಹೋಗಬೇಕು. ಬನ್ನಿ ನೋಡೋಣ ಎಷ್ಟಾಗುತ್ತಂತ. ಅನ್ಸಿ ಫುಲ್ ದೊಡ್ಡ ಐಸ್ ಕ್ಯೂಬ್ಸ್ ಫೈನಲ್ಲಿ ತೊಗೊಂಡಿದ್ದೀವಿ. ತೊಗೊಂಡು ಈಗ ಒಟ್ವಿ ಎರಡು, ಒಂದು 300 ಇದೊಂದು 300 ಮುಗಿಸ್ಕೊಂಡು ನಾವೇ ಇದ್ವಿ ಒಳಗಡೆ. ಆ್ಯಂಡ್ ಈಗ ಹೊರಟು ಸಿಗೋದು ಅಲ್ಲಿ ಇಟ್ಸ್ಕೊಂಡು ಹೋಗಿ ಅವ್ರಿಗೆ ಯಾರಿಗಾದ್ರು ಹೇಳಬೇಕು. ಒಂದೊಂದು 45 kg ಇದೆ. ಹೊರ್ರೆ ಆಗೈತೆ ಮಾತ್ರ. ಬನ್ನಿ ಹೊರಟು ಸಿಗ್ತೀನಿ. ಫುಲ್ಲು ಚಿಲ್ಲು, ಹಿಂಗೆ ಕಾಲೆಲ್ಲ ತಂದೆ. ಬನ್ನಿ ಬೇಡ. ಫೈನಲಿ ಐಸ್ ಪ್ಯಾಕ್ಗಳು ಬಂದಿದ್ದಾವೆ. ಬಿಕಾಸ್ ಒಂದೊಂದು 50 kg ಇದೆ ಗೈಸ್. ಇದು 50 kg. ಅದು 2 ಸೆಕೆಂಡಲ್ಲಿ ಐಸ್ ಆಗೋಗ್ಬಿಡುತ್ತೆ. ಇಲ್ಲಿ ಐಸ್ ಬಂದಿದ್ದಾವೆ. ಇಲ್ಲಿ ಅಲ್ಲಿ ಡ್ರಮ್ ಇದೆ, ಎತ್ಕೊಂಡು ಇವಾಗ ಅಲ್ಲಿ ಹೋಗ್ಬೇಕು. ಲಾಸ್ಟ್ ಟೈಮ್ ಇಲ್ಲಿ ಮಾಡಿದ್ರು, ಬಟ್ ಸ್ವಲ್ಪ ಇಶ್ಯೂಸ್ ಆಗುತ್ತೆ ಅಂತ ಈಗ ಡ್ರಮ್ ತಗೊಂಡು ಈಗ ಡ್ರಮ್ ಇದೆ, ಎತ್ಕೊಂಡು ಫುಲ್ ಹೋಗ್ಬೇಕು. ನೋಡೋಣ ಬನ್ನಿ ಹೆಂಗಿರುತ್ತೆ ಅಂತ. ಆ್ಯಂಡ್ ಹಾಯ್ ನಮರಿ ನೋಡಿ, ಇದೇ ಡ್ರಮ್ಮೆ. ಹೊಸ ತಂದೆ ಬಿಟ್ಟಿದ್ದಾರೆ ಬೇಕಂತ. ಮನೆ ಎತ್ಕೊಂಡೋಣ. ಐಸ್ ಫೈನಲ್ಲಿ ಡ್ರಮ್ ಇಟ್ಟಿದ್ದೀವಿ. ಐಸ್ ಬ್ಯಾಗ್ ಆಯ್ತು, ಐಸ್ ಕ್ಯೂಬ್ಸ್ ಇದೆ, ಎತ್ಕೊಂಬರ್ಬೇಕು. ನಮ್ಮ ತಾಯಿ ಹಣೆ ನನ್ನ ಕೈಯಲ್ಲಿ ಆಗಲ್ಲ. ಬಿಕಾಸ್ ನನಗೆ ಆಲ್ರೆಡಿ ನೋಡಿ ಫುಲ್ಲು ಶಿಕ್ಷೆ ಕಾಣಿಸ್ತಾ ಇದೆ. ಆ್ಯಂಡ್ ಮುಂದೋಗ್ಬಿಡ್ತೀನಿ ಎತ್ಕೊಂಬರೋಷ್ಟಿದೆ. ಬರಲಿ ಜನ, ಹುಡುಗರು ಬರಲಿ, ಎಲ್ಲ ಆರಾಮಾಗಿ ಎತ್ಕೊಂಬರ್ಬೋದು. ಒಂದು 2-3 ಸೇರಿಕೊಂಡು. ಆ್ಯಂಡ್ ಅವರೇನೋ ಬೇಗ ಸ್ಟಾರ್ಟ್ ಮಾಡಿದ್ರೆ ನೋಡಬೇಕು, ಇಲ್ಲಾಂದರೆ ಐಸ್ ಎಲ್ಲ ಕರ್ಗೋಗುತ್ತೆ. ನೋಡೋಣ ಏನು ಮಾಡ್ತಾರೆ ಅಂತ. ಅದು ಬಿಟ್ಟರೆ ನಾನು ಸರ್ಗೆ ಫೋಟೋ ಕಳಿಸ್ದೆ, ಸರ್ ಬಂದಿದ್ದೀವಿ ಅಂತ. ನೋಡೋಣ ಬನ್ನಿ ಏನು ಮಾಡ್ತಾರೆ ಅಂತ. ఫుల్ ఐస్ ఫిల్ ఆಗಿದೆ. టెల్ us సంథింగ్. తెలుగులో చెప్పు. ఓకే, ఇప్పుడు ఐస్ బాత్ చేయబోతున్నాం. మంచిగా ఉంటుంది. ఏ టెల్ ఇన్ కన్నడ. ప్లీజ్ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಅಪ್ಪ ಸ್ವಾಮಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೆ ಗೈಸ್. ಐಸ್ ಬಗ್ಗೆ ಹೇಳೋ ಅಂದರೆ ದಿಸ್ ಮಚ್ ಎನಫ್. ದಿಸ್ ಮಚ್ ಇಸ್ ಎನಫ್. If we fill water, it will come off, no? Guys, ಈಗ ಬಕ್ರಾ ನಾನೇ ಫಸ್ಟು. ಬನ್ನಿ ನೋಡೋಣ. My thing is there. I have to bring what thing? The clothes. Okay, do it. No, after I'll finish session, I'll come and do. Because before that, I don't think ice will be left, bro. Ice will be left or what? Wait, bro. You do first, you do second, third, fourth. how many minutes? I'll do first, I'll go. Yes, Whoa. yes, session. Yeah. Okay, yes. How many minutes I have to do? 7. 7. Only one set, huh? But we're early, so we What do do you more. mean set down? It's ice bath, not set, not workout. Yeah. Set it. Because this is my first time, no? That's why I don't know. Hey, water, full mud happened. Go. Today title will be first time ice bath. That's only. Mira gives already my title. Yeah, somebody has First time ice bath. small pieces. He is creating big problem. A little bit of it. Mira filling water. No, sorry. भैया क्या है भैया? ये 100 में आ रहा है क्या? What are you talking भैया? You are insulting. Super. अभी करो ना. I think we'll need more, bro. We definitely need more. ಗೈಸ್ ಆಗ್ತಾ ಇದೆ ಈಗ.
How much is each ice? अंदर बैठ जाओ. This much only. Go till down. And that's it. Why 7 minutes? You take 1 minute and go near and take ice. Hey, who started time there? Take ice. Okay. Otherwise, only sitting in the tank. Nobody will believe that he is sitting in ice water. Taking it. ಈಗ ನೋಡಿ ನೀರು ಹೋಗಿದ್ದಾನೆ, ನಂದಾಯಿತು. ಅದೇ ಫಸ್ಟ್ ಟೈಮ್ ನನಗೆ ಫುಲ್ಲು ಕಾಲು ಕೈ ಎಲ್ಲ ನೋಡ್ತಾ ಜುಮ್ಮಂದು ಹೋಗ್ಬಿಡ್ತು ನನಗೆ. ಆ್ಯಂಡ್ ಈಗ ಸೆಷನ್ ಸ್ಟಾರ್ಟ್ ಆಗುತ್ತೆ, ಸೆಷನ್ಗೆ ಹೋಗಬೇಕು. ನನಗಿತ್ತು ಫಸ್ಟ್ ಟೈಮ್ ಐಡ್. ಓಕೆ ಬಾಯ್. ಈಗ ಒಂದು ಸೆಷನ್ ಸ್ಟಾರ್ಟ್ ಆಗುತ್ತೆ. ನಾನು ಬನ್ನಿ ನೋಡಿ, ಎಲ್ಲ ಹುಡುಗರಲ್ಲಿದ್ದಾರೆ. ಒಬ್ಬೊಬ್ಬರೇ ಮಾಡ್ತಾರೆ, ರೆಡಿ ಇದ್ದಾರೆ, ಮಾಡ್ತಾರೆ. ಬಟ್ ನಾನು ನಂದು ಫಸ್ಟು, ಬಿಕಾಸ್ ನನಗೆ ಸೆಷನ್ ಇದೆ ಅಂತ ನಾನು ಫಸ್ಟ್ ಮುಗಿಸಿದೆ. ಈಗ ಸೆಷನ್ ಮುಗಿಸ್ಕೊಂಡು ಸಿಗ್ತೀನಿ ಬನ್ನಿ. ಮೊಬೈಲಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕಬೇಕು ಬನ್ನಿ. ಫೈನಲಿ ಸೆಷನ್ ಎಲ್ಲ ಮುಗೀತು. ಈಗ ಅದೆಲ್ಲ ಕ್ಲಿಯರ್ ಮಾಡಿಬಿಟ್ಟಿದ್ದಾರೆ ಹುಡುಗರು, ಏನೂ ಮಾಡೋಷ್ಟಿಲ್ಲ. ಆ್ಯಂಡ್ ಇವತ್ತಿಂದು ಡೇ ಬಂದು, ಇವತ್ತಿನ ಫಸ್ಟ್ ಟೈಮ್ ನಾನು ಐಸ್ ಬಾತ್ ಮಾಡಿದ್ದು ಗೈಸ್. ಅಂತ ಒಳ್ಳೆ ಫೀಲ್ ಇತ್ತು, ಮಸ್ತಾಗಿತ್ತು. ಆ್ಯಂಡ್ ಇನ್ಮೇಲಿಂದ ಮಾಡ್ತಾಯಿದ್ರೆ ಸರೋಗುತ್ತೆ. 3rd ಮಿನಿಟಲ್ಲೇ ನನಗೆ ಫುಲ್ಲು ಟೈಟ್ ಆಗಿಬಿಡ್ತು ಗೈಸ್ ಒಳಗಡೆ. ಅಯ್ಯೋ ಎದ್ದೋಳ್ಬಿಡೋಣ 7 ಮಿನಿಟ್ಸ್ ಇರಬೇಕು ಒಳಗಡೆ. ಅದೇನು ಈಸಿನೇ, ಬಟ್ ಆಮೇಲೆ ಯಾವಾಗ 4th ಮಿನಿಟ್ ಸ್ಟಾರ್ಟ್ ಆಯಿತು, ಫುಲ್ಲು ಫ್ರೀ ಆಗಿಬಿಡ್ತು ಬಾಡಿ ಒಳಗಡೆ. 4 ಮಿನಿಟ್ ಇಲ್ಲ, ಒಂದು 10 ಮಿನಿಟ್ಸ್ ಇರೋಣ ಅಂದರೆ 7 ಅಂದರೆ ಇನ್ನೂ 3 ನಿಮಿಷ ಇರೋಣ ಅನ್ನಿಸ್ತು. ಬಟ್ ತುಂಬ ಜನ ಇದ್ದರು, ಅದಕ್ಕೋಸ್ಕರ ನಾನೇನು ಯೋಚನೆ ಮಾಡಿಲ್ಲ. ಬಟ್ ಇಟ್ಸ್ ಫೈನ್, ನೆಕ್ಸ್ಟ್ ಟೈಮ್ ಮಾಡ್ಬೋದು. ಬನ್ನಿ ಈಗ ಸಿಗ್ತೀನಿ. ರಾತ್ರಿ ಬಂದು ನಾನು ಮಲ್ಕೊಂಬಿಟ್ಟೆ, ಬಿಕಾಸ್ ಏನು ಗೊತ್ತಿಲ್ಲ, ನಾನು ಮಲ್ಕೊಂಡೆ. ಬಟ್ ರಾತ್ರಿ ಫುಲ್ಲು ಕೆಮ್ಮು ಸ್ಟಾರ್ಟ್ ಆಗೋಗ್ಬಿಡ್ತು. ಕೆಮ್ಮು ಸ್ಟಾರ್ಟ್ ಆಗಿ ಅದಕ್ಕೆ ಅರ್ಧ ನಿದ್ದೆ ಬಂದಿಲ್ಲ, 2 ಗಂಟೆ ನಿದ್ದೆ ಹೋದೆ. ಅದಾದಮೇಲೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಜಸ್ಟ್ ಯಾಕಂದರೆ ಫುಲ್ಲು ಅದನ್ನು ಬಿಡೋಕ್ಕಾಗದಿರೋ ಕೆಮ್ಮು ಜಾಸ್ತಿ ಆಗೋಗ್ಬಿಡ್ತು. ಅದು ಬಿಟ್ಟರೆ ನೆನ್ನೆ ಫುಲ್ಲು ಫಸ್ಟ್ ಡೇ ಐಸ್ ಬಾತ್ ಮಾಡಿದ್ದು ಗೈಸ್, ಸಖತ್ತಾಗಿತ್ತು. ಮತ್ತು ಇನ್ನು ಒಂದು ಸರಿ ಮಾಡಿದ್ಮೇಲೆ ಮತ್ತೆ ಮಾಡ್ತಾ ಸರಿ ಹೋಗುತ್ತೆ, ಅದು ಮೈನ್ ಇಂಪಾರ್ಟೆಂಟು. ಅದು ಬಿಟ್ಟರೆ ಗೈಸ್, ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ನಾಲ್ಕು ಸೆಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ ನಿಮ್ಮ ಒಪಿನಿಯನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನಾನು ಇನ್ನೊಂದು ಅನ್ಕೊತಾ ಇದ್ದೀನಿ, ಏನಂದರೆ ಡೈಲಿ ವ್ಲಾಗ್ ಬದಲು ಇನ್ನೊಂದು ಥರ ವ್ಲಾಗ್ ಮಾಡೋಣ ಅಂತ. ಅದು ಇಷ್ಟಲ್ಲೇ ಹೇಳ್ತೀನಿ ಗೈಸ್. ಅಲ್ಲಿವರೆಗೂ ನೋಡ್ತಾ ಇರಿ, ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಬಾಯ್ ಗೈಸ್.